ಅಭಿಮಾನಿ ಬಳಗಕ್ಕೆ ಇವತ್ತಿನ ದಿವಸ ಮಾಧ್ಯಮ ಮಿತ್ರರನ್ನು ಕರೆದಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ನಾಯಕರಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಅವರ ಎಲ್ಲ ಅಭಿಮಾನಿಗಳು ಮತ್ತು ಮಿತ್ರರು ಒತ್ತಾಯ ಮಾಡಿ ಈ ಸಲ ಬೈಪಾಸ್ ಬಾಲಾಜಿ ಭವನದ ಹತ್ರ ಒಂದು ವೇದಿಕೆಯನ್ನು ಏರ್ಪಾಡು ಮಾಡಿ ಅಲ್ಲಿ ಎಲ್ಲ ಅವರ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಆಚರಿಸಲು ತಮ್ಮ ಮಾಧ್ಯಮಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ಆವತ್ತಿನ ದಿವಸ ಶನಿವಾರ ಸಾಯಂಕಾಲ 6:30 ಗಂಟೆಗೆ ಒಂದು ಆಚರಣೆಯನ್ನು, ಹುಟ್ಟುಹಬ್ಬದ ಆಚರಣೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಹಿತೈಷಿಗಳು, ಮಿತ್ರರು ಮತ್ತು ಅಭಿಮಾನಿ ಬಳಗದವರು ಪಾಲ್ಗೊಂಡು ಈ ಹುಟ್ಟುಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಾಹಿನಿಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಅಭಿಮಾನಿಗಳಿಗೂ ಮತ್ತೊಮ್ಮೆ ಸಾದರದ ಮತ್ತು ಆದರದ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಕಲ್ಲುಪಲ್ಲಿ ಪ್ರಕಾಶ್ ಅವರಿಗೆ, ಕಲ್ಲುಪಲ್ಲಿ ಪ್ರಕಾಶ್ ಅವರಿಗೆ. ಅಲ್ಲಿ ಇವತ್ತಿನ ದಿವಸ ಎಲ್ಲ ನಿರ್ತಕ್ಕಂಥ ಎಲ್ಲ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಭಿಮಾನ ಬಳಗದವರು, ಆಗ ಮುಂದೆ ಆಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ನನ್ನ ಪೂರ್ವಕ ಸ್ವಾಗತವನ್ನು ವಹಿಸ್ತಾ ನಮ್ಮೊಂದೆರಡು ಮಾತನ್ನು ಪ್ರಕಾಶ ಮಾಡ್ಕೊಳ್ತಾ ನಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತನ್ನು ಮಾಡ್ಕೊಳ್ತೀವಿ. ಏನು ದಿನಾಂಕ 20/6/2026 ಶನಿವಾರ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸಬೇಕಂತ ಏನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಸರಳವಾಗಿ ಆಚರಣೆ ಮಾಡೋಣ, ಎಂದಿನಂತೆ ಇಲ್ಲಿ ಯಾವುದೇ ವಿಜೃಂಭಣೆ ಬೇಡ, ನಮ್ಗೆ ಯಾವುದೇ ಆಡಂಬರ ಬೇಡ ಅಂತ ಕೇಳಿದಾಗ ಇಲ್ಲ ನಾವು ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒತ್ತಾಯದ ಮೇರೆಗೆ ನಾವೆಲ್ಲರೂ ಇವತ್ತು ಏನು 20ನೇ ತಾರೀಕು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು. ಅವತ್ತಿನ ದಿನ ವಿಶೇಷವಾಗಿ ಮಾಮೂಲಿಯಾಗಿ ಎಂದಿನಂತೆ ಏನು ವಿಶೇಷವಾಗಿ ಇವತ್ತೇ ಅವರ ಹುಟ್ಟುಹಬ್ಬ ಆಚರಿಸ್ತಲ್ಲ, ರರೋ ಮಾಡ್ಕೊಳ್ದಂಗೆ ನಮ್ಮ ನಾಯಕರು ಮಾಡ್ಕೊಳ್ತಲ್ಲ. ಅವರಿಗೆ ಯಾವುದೇ ಅಧಿಕಾರ ನಾವು ಕೊಟ್ಟಿಲ್ಲ, ಎಲ್ರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಒಬ್ಬರಿದ್ದಾರೆ ಅಂದ್ರೆ ಕಲ್ಲುಪಲ್ಲಿ ಪ್ರಕಾಶ್ ಎಲ್ಲ ಸಹಾಯನ ಪಡ್ಕೊಂಡಿರತಕ್ಕಂಥವ್ರು ಈ ತಾಲೂಕಲ್ಲಿ ಅವರು ಸಹಾಯ ಪಡ್ಕೊಂಡಿರತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಮೆಂಬರಿಂದ ಹಿಡಿದುಬಿಟ್ಟು ಪಾರ್ಲಿಮೆಂಟ್ ಮೆಂಬರ್ವರೆಗೂ ಈಗ ಈ ತಾಲೂಕಿನಲ್ಲಿ ಪರಿಚಯ ಇದ್ದವರು, ಒಬ್ಬರಿಗೆ ಪರಿಚಯ ಇದ್ದಂಥವ್ರನ್ನ ಈ ತಾಲೂಕಲ್ಲಿ MLA ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಮಾಡಿದ್ರು. ಅವರು ಕಷ್ಟ ಇಷ್ಟಪಟ್ಟಿದ್ದಾರೆ ಅಂತ ನಮ್ಮ ಗಣ್ಯರ ನಾವು ನೋಡಿದ್ವಿ. ಇವತ್ತು ಯಾರು ಇಟ್ಕೊಂಡಿಲ್ಲ. ಆದರೆ ನಮ್ಮ ನಾಯಕರು ಅಂತ ಹೇಳ್ತೀನಿ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಜಾತಿ ಭೇದ ಇದ್ದರೆ ಈ ತಾಲೂಕಿನ ಪ್ರತಿಯೊಬ್ಬರು ಒಳಿತನ್ನು ಬರೆಸಿರ್ತಕ್ಕಂಥ ನಾಯಕರನ್ನು ಕಲ್ಲುಪಲ್ಲಿ ಪ್ರಕಾಶ್ ಪರಿಶಿಷ್ಟ ಜಾತಿಗೆ ಸೇರಿದಿರೋನು. ಇವತ್ತು ನಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರೋನು. 2015ರಲ್ಲಿ ನಾನು ಬಲ್ಲಾ ಪಂಚಾಯತಿಯಲ್ಲಿ ಸದಸ್ಯನಾಗಿದ್ದಾಗ ಇಡೀ ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಜನಾಂಗದವರಿದ್ದಾಗ ನಾನೊಬ್ಬ ಪರಿಶಿಷ್ಟ ಜಾತಿ 5 ವರ್ಷ ನನ್ನನ್ನು ಅಧ್ಯಕ್ಷರಾಗಿ ಮಾಡ್ತಕ್ಕಂಥ ಕೀರ್ತಿ ನಮ್ಮ ನಾಯಕರ. ನನಗೆ ರಿಸರ್ವೇಶನ್ ಬಂದಿಲ್ಲ, ಜನರಲ್ ಅಲ್ಲಿ ನನ್ನ ಅಧ್ಯಕ್ಷ ಮಾಡ್ತಾರೆ, ಹೇಳ್ಕೊಳ್ತಾರೆ ನಮ್ಮ ನಾಯಕರಿಗೆ ಜಾತಿ ಅಭಿಮಾನ ಇದೆ ಅಂತ. ಎಲ್ಲಿ ಅವರು ಜಾತಿ ಅಭಿಮಾನ ತೋರ್ತಿರ್ತಂತ ಯಾವುದು ಎಲ್ರೂ ಜಾತ್ಯಾತೀತವಾಗಿ ಎಲ್ರಿಗೂ ಸಹಾಯ ಮಾಡಿದ್ದಾನೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಇವಾಗ ಒಂದು ಬಡವರವರು ಯಾವುದೇ ಒಂದು ಕಷ್ಟ ಬಂದಿರಲಿ, ಯಾವುದೇ ಒಂದು ತೊಂದರೆ ಬಂದಿರೋ, ಒಂದು ಆಸ್ಪತ್ರೆದಾಗಲಿ, ಒಂದು ಆರೋಗ್ಯವಾಗಲಿ, ಒಂದು ಶೈಕ್ಷಣಿಕ ವಿಷಯದಲ್ಲಾಗಲಿ ನಮ್ಮ ನಾಯಕರು ಸುಬ್ರಹ್ಮಣ್ಯ ಅಣ್ಣವ್ರು ಹೇಳಿದ್ರು, ಅದೇನೋ ನಾ ಹಿಂದುಳಿದ ವರ್ಗಗಳಾಗಲಿ ಯಾವುದೇ ಜನಕ್ಕಾಗಲಿ ಏನೋ ಕಷ್ಟ ಬಂದ ತಕ್ಷಣ ನಾನು ಇದ್ದೀನಿ ಅಂತ ನಿಂತ್ಕೊಳ್ಳೋ ನಾಯಕರು ಹೋಗ್ತಾರೆ. ಯಾವುದೇ ಆಕ್ಷೇಪಣೆ ಇದ್ದರೆ, ಯಾವುದೇ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ನಾಯಕರು ಅಂದ್ರೆ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್. ನಾನು ಇದಕ್ಕೂ ತಟ್ಟಿ ಹೇಳ್ತಾ ಇದ್ದೀನಿ ಅಂತ ಮಹಾನುಭಾವನ ಒಂದು ಅವಕಾಶ ಮಾಡೋಂಥ ಇದು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ನಾವೇನು ದೊಡ್ಡ ಎಲ್ರಿಗೂ ಇದ್ದಂಗೆ ನಾವು ಮಾಡೋಕ್ಕಿಲ್ಲ. ನಮ್ಮ ಶಕ್ತಿ ಅನುಸಾರವಾಗಿ ದೇವರಿಗೊಂದು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಮಾಡಿ ಇಡೀ ತಾಲೂಕು ಜನತೆಗೆ
ರೈತಾಪಿ ವರ್ಗದವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ, ಅವ್ರು ಹುಟ್ಟುದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಸಂದೇಶವನ್ನು ಕಳಿಸುತ್ತಾ ಅವರಿಗೆ ಅವ್ರ ಕುಟುಂಬದ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಹೆಚ್ಚಿನ ಶಕ್ತಿ ಆ ಭಗವಂತ ಅವ್ರು ಕೊಳ್ಳಿ, ಇನ್ನ ಜನಸೇವೆ ಮಾಡೋ ಶಕ್ತಿ ಅವ್ರು ಕೊಳ್ಳಿ, ಇನ್ನ 100 ವರ್ಷಗಳಿಗೆ ಹೆಚ್ಚಿನ ಕಾಲ ಅವ್ರು ಬದುಕಲಿ ಅಂತ ಇವತ್ತು ಎಲ್ಲರೂ ಬೇಡ್ಕೊಂಡು ನಾನು 4 ಮಾತು ಮಾತಾಡ್ತೇನೆ. ಜೈ ಕರ್ನಾಟಕ!